ಮಾಟಮಂತ್ರ ಮನೆ ಮೇಲೆ ಆಗಿದ್ದರೆ ಅಥವಾ ವ್ಯಕ್ತಿಗಳ ಮೇಲೆ ಆಗಿದ್ದರೆ ಕೆಲವೊಂದೊಂದು ನಿರ್ದಿಷ್ಟವಾದಂತಹ ಸೂಚನೆಗಳು ತಪ್ಪದೆ ಖಂಡಿತವಾಗಿಯೂ ಆಗುತ್ತಲೇ ಇರುತ್ತದೆ. ಈ ಸೂಚನೆಗಳು ಆಗುತ್ತಿದ್ದರೆ ನಿಮ್ಮ ಮೇಲೆ ವಾಮಾಚಾರ ಕೃತ್ರಿಮ ಪ್ರಯೋಗಗಳು ಸಂಪೂರ್ಣವಾಗಿ ಆಗೋಗಿದೆ ಅಂತಲೇ ಅರ್ಥ. ಇದರಿಂದ ನಿವಾರಣೆ ಪಡೆದುಕೊಳ್ಳಲೇಬೇಕು, ಇಲ್ಲದಿದ್ದರೆ ಸರ್ವನಾಶ ಖಂಡಿತ. ಯಾವೆಲ್ಲ ಸೂಚನೆಗಳು ಆಗುತ್ತೆ, ಇದಕ್ಕೆ ಪರಿಹಾರ ಏನು, ಯಾರು ಮಾಡಿಸಿದ್ದಾರೆ ಅಂತ ಪತ್ತೆ ಹಚ್ಚುವುದು ಹೇಗೆ, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ವಶೀಕರಣ, ಮಾಟಮಂತ್ರ, ಶತ್ರುನಾಶ ಇನ್ನಿತರ ಗೌಪ್ಯ ನಿಗೂಢ ಕಠಿಣ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ತಕ್ಷಣ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ. ಅವರು ಯಾರು ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸಿದ್ದಾರೋ ಅಥವಾ ನೀವು ಯಾರ ಮೇಲಾದರೂ ವಾಮಾಚಾರ ಪ್ರಯೋಗಗಳನ್ನು ಮಾಡಿಸಬೇಕು ಅಂದುಕೊಂಡಿದ್ದೀರೋ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಈಗ ನಿಮ್ಮ ಮೇಲೆ ಏನಾದರೂ ವಾಮಾಚಾರಗಳಾಗಿದ್ದರೆ ಯಾವ ಸೂಚನೆಗಳಾಗುತ್ತೆ? ಮೊದಲನೇದಾಗಿ ಮಂಕು ಬಡಿತ, ಯಾವುದೇ ಕೆಲಸದಲ್ಲೂ ಯಾವುದೇ ಆಸಕ್ತಿ ಇರುವುದಿಲ್ಲ, ಸದಾ ಮಂಕಾಗಿರುವುದು, ತನ್ನಷ್ಟಕ್ಕೆ ತಾನೇ ಇರುವುದು, ಮಾತನಾಡುವುದನ್ನು ಕಡಿಮೆ ಮಾಡುವುದು, ಇದು ಒಂದು. ಇನ್ನೊಂದು ವಿಪರೀತವಾದಂತಹ ಕೋಪ, ಸಿಟ್ಟು, ಜಗಳ, ಇದೆಲ್ಲವೂ ಒಂದು ಕಾರಣವಾಗುತ್ತದೆ. ವ್ಯಾಪಾರ ಮಾಡುವವರಿಗಂತೂ ವ್ಯಾಪಾರ ಆರ್ಥಿಕ ನಷ್ಟ ತೀವ್ರವಾಗಿ ಆಗುತ್ತದೆ. ಇದು ಕೂಡ ಒಂದು ತುಂಬ ದೊಡ್ಡ ತುಂಬಲಾಗದ ನಷ್ಟವಾಗಿರುತ್ತದೆ. ಪದೇ ಪದೇ ಅನಾರೋಗ್ಯ ಕಾಣಿಸಿಕೊಳ್ಳುವುದು ಕೂಡ ವಾಮಾಚಾರದ ಒಂದು ಸಂಕೇತವೇ ಆಗಿರುತ್ತದೆ. ಶತ್ರುನಾಶ ತಂತ್ರವನ್ನು ನಿಮ್ಮ ಮೇಲೆ ಪ್ರಯೋಗಿಸಿ ಮಾಡಿರುತ್ತಾರೆ. ಇಂತಹ ವಾಮಾಚಾರದ ಒಂದು ಪ್ರಯೋಗಗಳು ನಿಮ್ಮ ಮೇಲೆ ಆಗಿರುತ್ತದೆ ಅಂತಲೇ ಅರ್ಥ. ನಿಮ್ಮ ಮೇಲೆ ಯಾರಾದರೂ ಶತ್ರುನಾಶ ತಂತ್ರಗಳನ್ನು ಮಾಡಿದರೆ ಪದೇ ಪದೇ ಅನಾರೋಗ್ಯಗಳು ಕಾಣಿಸಿಕೊಳ್ಳುತ್ತಲೇ ಇರುತ್ತದೆ. ಇದಕ್ಕೆ ಏನು ಪರಿಹಾರ ಮಾಡಬೇಕು ಗುರುಗಳೇ ಅಂತ ಕೇಳಬಹುದು. ಖಂಡಿತವಾಗಿಯೂ ಹೇಳ್ತೀನಿ. ಮೊದಲು ಮನೆಯಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸಿ ಸಕಾರಾತ್ಮಕ ಶಕ್ತಿಯನ್ನು ಮನೆಗೆ ತುಂಬಿಸಿಕೊಳ್ಳಬೇಕು. ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಮುಷ್ಟಿಯಷ್ಟು ಬಿಳಿ ಸಾಸಿವೆಯನ್ನು ಹಾಕಬೇಕು. ಅದರ ಮೇಲ್ಭಾಗದಲ್ಲಿ ಕರ್ಪೂರವನ್ನು ಇಡಬೇಕು, ಪಚ್ಚೆ ಕರ್ಪೂರವೇ ಹಾಕಬೇಕು. ಅದರ ಸುತ್ತ ಸಾಂಬ್ರಾಣಿಯನ್ನು ಹಾಕಿ 3-4 ಕರಿಮೆಣಸು ಕಾಳುಗಳನ್ನು ಹಾಕಬೇಕು. ಅದರ ಜೊತೆಗೆ ಹಸುವಿನ ಸಗಣಿ, ಅದು ಒಣಗಿದ ಮೇಲೆ ಬೆರಣೆಯಾಗಿರುತ್ತೆ, ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕಬೇಕು. ಎಲ್ಲವನ್ನು ಸೇರಿಸಿ ಒಂದು ಸ್ವಲ್ಪ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಮನೆಗೆ ತರಿಸಿದಂತಹ ಕಪ್ಪು ಅರಿಶಿಣ, ಇದು ತುಂಬಾ ಮುಖ್ಯವಾದದ್ದು. ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಗ್ನಿಸ್ಪರ್ಶ ಮಾಡಿ ಮನೆಯ ಮೂಲೆಗೂ ಇದರ ಹೊಗೆ ಬರುವಂತೆ ಮಾಡಬೇಕು. ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಕಾರಾತ್ಮಕ ಶಕ್ತಿಗಳು ಮನೆಗೆ ಆವರಿಸುತ್ತದೆ. ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಈ ಕೆಲಸ ಮಾಡಿ, ಕೆಲಸ ಆಗುತ್ತೆ.